ತುಮಕೂರು ಕೃಷಿ ಕ್ಷೇತ್ರವನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಆರೋಪಿಸಿದರು. ಅವರು ನಗರದ ಜಿಲ್ಲಾ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಬರ ತಾಂಡವವಾಡುತ್ತಿದ್ದು ಕೃಷಿಕರು ಕೈಕಟ್ಟಿ ಕುಳಿತಿದ್ದಾರೆ. ರಾಗಿ ಖರೀದಿ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಬೆಂಬಲ ಬೆಲೆ ಸರಿಯಾಗಿ ನಿಗದಿಯಾಗದೆ ರೈತರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಚಟುವಟಿಕೆಗೆ ಸರಿಯಾದ ಗಮನ ಕೊಡದ ರಾಜ್ಯ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನು ದೂಷಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದರು. ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಮಾತನಾಡಿ, ರೈತರು ಬೆಳೆಯುವ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ, ಜಾನುವಾರುಗಳಿಗೆ ಮೇವು ಇಲ್ಲ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿದೆ. ಜನಸಾಮಾನ್ಯರಿಗೆ ಕುಡಿಯಲು ನೀರು ಇಲ್ಲ, ಹೊಸ ಬೋರ್ ಕೊರೆಯಲು ಅವಕಾಶ ಇಲ್ಲ. ಈ ರೀತಿಯಾದ ಸಂಕಷ್ಟದ ಸುಳಿಯಲ್ಲಿ ರಾಜ್ಯ ಸಿಲುಕಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸುವ ಬದಲು ಮೋದಿಯವರನ್ನ ಟೀಕಿಸುತ್ತಾ ಕಾಲಹರಣ ಮಾಡುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ನೇತೃತ್ವದಲ್ಲಿ ಕೃಷಿ ಸಮ್ಮಾನ್ ಯೋಜನೆ ಸಂಪೂರ್ಣ ಯಶಸ್ವಿಯಾಗಿದೆ. ಆದರೂ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರ ಕೃಷಿಯನ್ನ ನಿರ್ಲಕ್ಷಿಸಿದೆ ಎಂದು ಹೇಳುತ್ತಿದ್ದು, ಈ ಮಾತನ್ನು ಹೇಳಲು ಅವರಿಗೆ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದರು. ದೇಶದ ಕೃಷಿಕರು, ಸಾಮಾನ್ಯ ಜನರು ಇವುಗಳೆಲ್ಲವನ್ನು ಗಮನಿಸುತ್ತಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತ ಪಾಠ ಕಲಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್, ಮುಖಂಡರಾದ ಸದಾಶಿವಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಅದನ್ನೇ ಹೇಳ್ತೀನಿ. ಈಗ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಈ ಹಿಂದೆ ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಾಗ ಯಾವ್ದಾರ ಕಂಪನಿ ಇದ್ದಾಗ ಪ್ರೊಸೀಜರ್ ಅಂತ ಬರುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಖರ್ಚು ಮಾಡೋದು ರಾಜ್ಯ ಸರ್ಕಾರ, ಬೇರೆ ತನಕ ಕಾಯಿಲ್ಲ. ಆದ್ರೆ ಏನಿದೆಯೋ ಪ್ರೊಸೀಜರ್ ಇದ್ರ ಪ್ರಕಾರ ಖರ್ಚು ಮಾಡಿದ್ರೆ ಇಷ್ಟ ಆಗಿದೆ ಸೆಂಟ್ರಲ್ ಟೀಮ್ ಬಂದಿತ್ತು, ಅದಕ್ಕೆ ಮನವರಿಕೆ ಮಾಡಿಕೊಂಡು ರಿಪೋರ್ಟ್ ಹಾಕಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಖರ್ಚು ಮಾಡಿ ಇಷ್ಟ ಆಗಿದೆ ಅಂತ ಬೇರೆ ರಿಪೋರ್ಟ್ ಇವರಿಗೆ ಗೊತ್ತಿದೆ ಏನ್ ಪ್ರೊಸೀಜರ್ ಅಂತ. ಈಗ ಸರ್ಕಾರ ಇದ್ದಾಗ ಅದೇ ಪ್ರೊಸೀಜರ್ ಯಾರು ಡಿವೈಡ್ ಮಾಡಕ್ಕಾಗಲ್ಲ. ನಮಗೆ ಗೊತ್ತಿದೆ, ಕೇಳಿ ಕಿಸಲ್ಲ ಅಂತ ಅವೆಲ್ಲ ಕೂಡ ಇದೆ. 25 ಲಕ್ಷ ಅಂತ ಕೊಟ್ಟವರು ಸರ್. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬಂದ ತಕ್ಷಣ ಅವರು 2 ತಿಂಗಳಾಗಿ ಕೇಂದ್ರದಿಂದ ಹಣ ಒಂದು ಇವ್ರ ಪಾಲ್ ಹಾಕಿ ಖರೀದಿ ಮಾಡ್ಲಿಕ್ಕೆ ಯೋಗ್ಯತೆ ಇರ್ತಕ್ಕಂಥ ಸರ್ಕಾರ ಇದು. ಏನ್ ಹೇಳ್ತೀರಿ ಇದಕ್ಕೆ? ನಾವು ಏನ್ ಹೇಳೋದು? ಹಣ ಬಂದಿಲ್ವಾ? ಯಾಕೆ ನೀವು ಕೊಬ್ಬರಿ ಖರೀದಿ ಮಾಡ್ತಾ ಇಲ್ಲ? ಯಾಕೆ ಕೊಬ್ಬರಿ ಖರೀದಿ ಮಾಡ್ತಾ ಇಲ್ಲ? ಇಲ್ವಾ? ಏನ್ ಇಲ್ಲೇ ಸುಮಾರು ಅಂತಂದ್ರೆ 11,000 ಚಿಲ್ಲರೆ ನಮ್ದೇನು ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಅದಕ್ಕೆ ಖರೀದಿ ರಾಜ್ಯ ಸರ್ಕಾರ ನಿಮ್ದೇ ಜವಾಬ್ದಾರಿ. ಕೇಂದ್ರ ಕೊಡ್ಲಿಕ್ಕೆ ಮಾತ್ರ ನೀಡಿದ್ದೀರಾ? ನಿಮ್ದು ಅನೇಕ ಸಂದರ್ಭದಲ್ಲಿ ಈ ಕೇಂದ್ರದಲ್ಲಿ 6,000 ಕೊಟ್ಟು ನಾವು 4,000 ಕೊಟ್ಟು ರೈತರ ಪರವಾಗಿ ರಾಜ್ಯ ಸರ್ಕಾರ ಯಡಿಯೂರಪ್ಪ ತೀರ್ಮಾನ ಮಾಡಿದ್ರು. ನೀವು ಯಾವ ತರ ಒಂದು ನಿರ್ಣಯ ಆ ತರ ಮಾಡಿದಿರಾ? ಕೇಂದ್ರದ ಯೋಜನೆಗಳಿಗೆ ಜೋಡಣೆ ಮಾಡಿ ಲೋಕಸಭಾ ಸದಸ್ಯರಾಗಿ ಅವರಿಗೆ ಚರ್ಚೆ ಮಾಡ್ತಾರೆ. ಒಂದೇ ಹೇಳ್ತೀನಿ ನಾನು, ಕರ್ನಾಟಕ ರಾಜ್ಯದಲ್ಲಿ ಅಟಲ್ ಭೂಜಲ್ ಯೋಜನೆ ಕಾಮಗಾರಿಗಳು ಬಿಟ್ರೆ, ನೆಕ್ಸ್ಟ್ ನಮ್ಮ ರೈಲ್ವೆ ಯೋಜನೆಗಳು ಬಿಟ್ರೆ, ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ಬಿಟ್ರೆ ಬೇರೆ ಎಲ್ಲಾರು ಒಂದು ಕಾಮಗಾರಿ ನಾನು ತೋರಿಸಿ ಸರ್. ಇವತ್ತು 1 ಕೋಟಿ ಕರ್ನಾಟಕ ಯಾರು ನಿರ್ಲಕ್ಷ್ಯ ಮಾಡಿಲ್ಲ, ಮಾಡೋದಿಲ್ಲ. ಈ ದೇಶದ ಜನರು ಗೊತ್ತಿದೆ, ಬಿಜೆಪಿಯಿಂದ ಮಾತ್ರನೇ ರೈತರಿಗೆ ಲಾಭ ಆಗಿರೋದು. ನೂರಾರು ಯೋಜನೆ ನಾವು ಹೇಳಬಹುದು. ಎಷ್ಟು ಕೋಟಿ? 25 ತಾರೀಕು ಬಿಡುಗಡೆ ಮಾಡ್ತೀವಿ. ಈ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕೃಷಿಗೆ ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ ಸೋಮವಾರ ನಮ್ಮ ಅಭ್ಯರ್ಥಿಗಳ ನಿಮಗೆ ಬಿಡುಗಡೆ ಮಾಡ್ತಾರೆ. ದಯವಿಟ್ಟು ಈ ಎಲೆಕ್ಷನ್ ಟೈಮಲ್ಲಿ ಗೊತ್ತಲ್ಲ ನಿಮಗೆ, ಇಡೀ ಕೆಡಿಪಿಯಲ್ಲಿ ಎಲ್ಲಾ ಶಾಸಕರು ಪಕ್ಷದಿಂದ ಇಬ್ಬರಿದ್ದೀವಿ, ಜೆಡಿಎಸ್ ಇಂದ ಇಬ್ಬರಿದ್ದೀವಿ, ಅಪೋಸಿಷನ್ 4 ಜನ ಇದ್ದೀವಿ, ಪ್ಲಸ್ 7 ಜನ ಕಾಂಗ್ರೆಸ್. ಎಲ್ಲಾರು ಪರವಾಗಿಯೂ ಕೂಡ ಓಪನ್ ಆಗಿ ವಿರೋಧ ಮಾಡಿದ್ದೀವಿ. ಕಾಂಗ್ರೆಸ್ ಅಪೋಸಿಷನ್ ಕೂಡ ಈಗ ನೋಡಿ, ಎಲೆಕ್ಷನ್ ಪೀರಿಯಡ್ ಅಲ್ಲಿ ಏನೂ ಆಗಲ್ಲ. ತದನಂತರ ಖಂಡಿತವಾಗಿ ಇದನ್ನ ಸೀರಿಯಸ್ ಆಗಿ ತಗೋತಾರೆ. ನನಗೆ ಗೊತ್ತಿಲ್ಲ, ಇಡ ಕೆನಲ್ನ ಅದನ್ನ ಮಾಡರ್ನೈಸ್ ಮಾಡಿದೆ. 1,000 ಕೋಟಿ ಕೊಟ್ಟು ಅರ್ಧ ಕೆಲಸ ಆಗಿದೆ, ಅರ್ಧ ಮಾಡ್ತಿದ್ದಾರೆ. ಅದು ಮಾಡಿದಾಗ ತಿರ್ಗಾ ಅದನ್ನೇ ಬೈಪಾಸ್ ಮಾಡ್ಕೊಂಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ, ಫಲದಾಯಕ ಅಂತ ಯಾರಿಗೂ ಕೊಡೋದಿಲ್ಲ. ಒಂದು ರೋಡ್ ನೀವು ಆದ್ಮೇಲೆ ತಿರ್ಗಾ ಇನ್ನೊಂದನ್ನ ನೀವು ಕರೆಕ್ಟ್ ಮಾಡೋದಕ್ಕೆ ತಿರ್ಗಾ ₹1,000 ಖರ್ಚು ಮಾಡೋದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅಬ್ಜೆಕ್ಷನ್ ಆಗ್ತದೆ ಅಂತ ನಾವು ಕೂಡ ತಿಳ್ಕೊಂಡಿದ್ವಿ. ಸರ್ವಾನುಮತದಿಂದ ಎಲ್ಲರೂ ಕೂಡ ನಾವು ವಿರೋಧ ಮಾಡಿದ್ವಿ. ಇದಕ್ಕೆ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಮುಂದಿನ ದಿವಸ ಖಂಡಿತವಾಗ್ಲೂ ನಮ್ಮ
ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಜಿಲ್ಲೆ ಎಲ್ಲಾ ನಾಯಕರು ಕೂಡ ಇದಕ್ಕೆ ಸರ್ವಾನುಮತದಿಂದ ವಿರೋಧ ಮಾಡ್ತಿರ್ಲಿ. ಕ್ಯಾಬಿನೆಟ್ ಅಲ್ಲಿ ಯಾರಾಗಿದ್ರು ತಪ್ಪು ಗೊತ್ತಿದೆ. ಈಗ ಅದೆಲ್ಲ ಸರ್ವಾನುಮತದಿಂದ ಇದೆಲ್ಲರೂ ಕೂಡ ವಿರೋಧ ಮಾಡೋದ್ರಿಂದ ಅವತ್ತು ಮೀಟಿಂಗ್ ಅಲ್ಲಿ ಯಾರು ಕೆಲವರು ಬಾಯಿ ಬಿಟ್ಟಿಲ್ಲ. ಬಟ್ ಎಲ್ಲಾರ್ಗೂ ಮನಸ್ಸಲ್ಲಿ ಏನಿದ್ರು, ಜಯಚಂದ್ರ ದೇವರು ಇದ್ರು, ತಪ್ಪು ಗೊತ್ತಿರಲಿ, ಎಲ್ಲರೂ ಇದ್ರು. ನೀವೆಲ್ಲರೂ ಇಂಡಿವಿಜುವಲ್ ಆಗಿ ಹೇಳಿ, ನಮ್ಮ ಪಕ್ಷದಿಂದ ಘಟ್ಟಪಟ್ಟವಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಅದನ್ನ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಅನ್ಯಾಯ ಆಗತಕ್ಕಂಥ ಜವಾಬ್ದಾರಿ ಏನಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಒಂದು ಇದನ್ನ ಮಾಡಿ ಒಂದು ವರದಿ ಕೊಡ್ಬೇಕು, ಎಷ್ಟು ಅದಾಗಿದೆ ಏನು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಗಾಂಧಿ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಕರ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ನಾನು ಮನೆ ನೋಡಿದೆವು 2004ರಿಂದ 2014ಕ್ಕೆ 71 ಕೋಟಿ ಇದನ್ನ ಕೊಡ್ತಾ ಇದ್ರು. ನಮ್ದು ಕೇಂದ್ರ ಸರ್ಕಾರ 2,81,000 ಕೋಟಿ ಕೊಟ್ಟಿದೆ. ಕೂಡ ನಮ್ಗೆ 260% ಹೈಯೆಸ್ಟ್ ಕೊಟ್ಟಿದೆ. 50% 7% ಕಾರ್ಯ ಮಾಡಿದೆ. ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ರಾಜ್ಯ ಸರ್ಕಾರ. ನೋಡಿ ಸರ್, ರಾಜ್ಯ ಸರ್ಕಾರ ಈ ರಾಜ್ಯದ ಜವಾಬ್ದಾರಿಯಲ್ಲಿ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಜನ. ಅವರು ಈ ಜನರ ಪರವಾಗಿ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಬಿಡುಗಡೆ ಮಾಡಿಸ್ತಕ್ಕಂಥದ್ದು. ಮಾತಾಡಿದ್ರೆ ಬರೀ ಟೀಕೆ ಮಾಡಿದ್ರೆ ಸಮಯ ನಾನು ಮಾಡ್ತಿದ್ರೆ ಹೊರತು ಜನರ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದ ಜೊತೆ ಪ್ರಧಾನಮಂತ್ರಿಗಳ ಜೊತೆ ಸಂಬಂಧಪಟ್ಟ ಸಚಿವರ ಜೊತೆ ಹೋಗಿ ಒಂದಿಷ್ಟು ಇದರಲ್ಲಿ ಮಾತನಾಡಿ ಅದಕ್ಕೆ ತರತಕ್ಕಂಥ ಜವಾಬ್ದಾರಿ ನಿಮ್ದೆ ತಾನೆ. ಓಟ್ ಕೊಟ್ಟಿದ್ದು ಅದಕ್ಕೆ ತಾನೇ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಇನ್ನೇನಕ್ಕೆ ಓಟ್ ಕೊಟ್ಟಿದ್ದಾರೆ. ಬರೀ ಟೀಕೆ ಮಾಡಲಿಕ್ಕೆ ಓಟ್ ಕೊಟ್ಟಿರೋದು. ರಾಜ್ಯ ಸರ್ಕಾರದ ಜವಾಬ್ದಾರಿ ಆದ ಕರ್ತವ್ಯ ಒಪ್ಪಿಸ್ಬೇಕು. ಅಲ್ಲಿ ನೋಡಿ ಸರ್, ಯಾವಾಗ ಖರ್ಗೆ ಕಾಲದಲ್ಲಿ ಬಿಡುಗಡೆ ಆಗಿ ಇನ್ನೂ ಕೂಡ ಆಗ್ತಾ ಇಲ್ಲ ಸರ್. ದಾವಣಗೆರೆ ರಾಯದುರ್ಗ ಅದಕ್ಕೆ ನಾವು ಅಧಿಕಾರ ಕೊಟ್ಟಿದ್ದಾರೆ. 136 ಜನ ಶಾಸನ ಗೆಲ್ಲಿಸಿದ್ದಾರೆ, ಪೂರ್ಣ ಬಹುಮತ ಕೊಟ್ಟಿದ್ದಾರೆ. ಅವರು ಋಣ ತೀರಿಸಿ ಫಸ್ಟ್ ಮುಂಬರ್ತಕ್ಕಂಥ ಚುನಾವಣೆ ನೀವೇ ಓಟ್ ಹಾಕಿಸಿ. ನಿಮ್ಮ ಶಕ್ತಿಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಸ್ಪಂದಿಸಿ. ನೀವು ಅವ್ರ ಕಷ್ಟ ಕಾರ್ಪಣ್ಯಗಳಲ್ಲಿ ಇನ್ನೆಷ್ಟು ಜನ ರೈತರ ಆತ್ಮಹತ್ಯೆ ಆಗಬೇಕು, ಇನ್ನೆಷ್ಟು ದನಕರುಗಳು ಸಾಯಬೇಕು, ಇನ್ನೆಷ್ಟು ಕುಡಿಯೋಕೆ ನೀರಿನ ಆಹಾರ ಆಗಬೇಕು, ಇನ್ನೆಷ್ಟು ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಈ ರೀತಿಯ ಭೀಕರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಬೇರೆ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಯಾವ ರೀತಿ ಬರ್ತಾರೆ ಕರ್ನಾಟಕಕ್ಕೆ? ಆದ್ರಿಂದ ನಾನು ಈ ಸರ್ಕಾರಕ್ಕೆ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ, ವಿನಂತಿಯನ್ನ ಮಾಡ್ತೇನೆ. ಈಗಲೂ ಕಾಲ ಮಿಚ್ಚಿಲ್ಲ. ತಕ್ಷಣ ನೀವು ಎಚ್ಚೆತ್ತುಕೊಳ್ಬೇಕು. ರೈತರ ಪರ ಕಾಳಜಿ ಇದ್ರೆ, ನಿಮಗೆ ರೈತರ ಬಗ್ಗೆ ಇಚ್ಛಾಶಕ್ತಿ ಇದ್ರೆ, ಈ ರಾಜ್ಯದ ಜನರ ರೈತರ ಆತ್ಮಹತ್ಯೆಗಳು ಆಗಬಾರ್ದು, ತಡಿಬೇಕು ಅಂತಕ್ಕಂತಿದ್ರೆ ಅವ್ರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನು ಮಾಡಿ, ಅವ್ರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನು ಮಾಡಿ. ಇಲ್ಲದೆ ಹೋದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೇನೋ ಪ್ರತಿಭಟನೆ ಅನ್ನೋದಕ್ಕಿಂತ ರೈತರ ಆಕ್ರೋಶಕ್ಕೆ ನೀವು ತುತ್ತಾಗಬೇಕಾಗುತ್ತೆ. ನಿಮ್ಮ ಶಾಸಕ ನೀವು ಕಳಿಸಿ 136 ಶಾಸಕರ ವಿಧಾನಸಭೆ ಹೋದಂತ ಸಂದರ್ಭದಲ್ಲಿ ಕುಡಿಯಕ್ಕೆ ನೀರಿದ್ರೆ ಬಿಡ್ತಾರ ಜನ? ಮೇವೊಳಗೆ ಮೇವಿದ್ರೆ ಬಿಡ್ತಾರ ಜನ? ರೈತರು ಬಿಡ್ತಾರ? ನೀವೇ ಅನುಭವಿಸಬೇಕಾಗ್ತದೆ. ಆದ್ರೆ ಒಂದು ವಿರೋಧ ಪಕ್ಷವಾಗಿರುವ ಜವಾಬ್ದಾರಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಮಾನವೀಯತೆ ದೃಷ್ಟಿಯಿಂದ ನೀವು ಪ್ರವರ್ತನೆ ಮಾಡಿ. ಮಾನವೀಯತೆ ದೃಷ್ಟಿಯಿಂದ ಈ ಒಂದು ಸಂಕಷ್ಟಕ್ಕೆ ಸ್ಪಂದಿಸಿ ರಾಜಕಾರಣ ಏನಾದ್ರು ಮಾಡ್ಕೊಳ್ಳಿ. ಈ ಕಷ್ಟ ಸಂದರ್ಭದಲ್ಲಿ ಈ ರಾಜ್ಯದ ಜನರನ್ನ, ರೈತರನ್ನ, ಕೃಷಿ ಕಾರ್ಮಿಕರನ್ನ, ನೇಕಾರರ ಮಕ್ಕಳನ್ನ ಎಲ್ಲರನ್ನ ಇವತ್ತು ಬೇರೆ ಬೇರೆ ತಾಲೂಕಲ್ಲಿ 106 ಜನ ಹೊರಗಡೆ ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಲಸ ಇಲ್ಲ. ಬೆಂಗಳೂರಿಗೆ ಹೋದ್ರೆ ನೀರಿಲ್ಲ. ಸಿಟಿಗಳಿಗೆ ಈಗ ತಾಲೂಕುಗಳಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದಾರೆ. ನಗರಗಳಲ್ಲಿ ನೀರಿಲ್ಲ. ಎಲ್ಲಿ ಹೋಗ್ಬೇಕಂದ್ರೆ ರಾಜ್ಯ ಬಿಟ್ಟು ಹೊರಗಡೆ ಹೋಗುವಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಒಂದು ಹೊಡ್ತಾ ಇದ್ದಾರೆ. ದಯವಿಟ್ಟು ನಾನು ಮತ್ತೊಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯದ ಜನರೇ ಅಂತ ಮಾತನ್ನು ಹೇಳ್ತೀವಿ. ಮೇವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಪಾಪಲ್ಲಿ ರೈತರು ಬಂದು ನಾವು ಕೇಳ್ತಿದ್ದಾರೆ. ಅಂದ್ರೆ ಈ ಸರ್ಕಾರ ಒಬ್ಬ ಸ್ವಾಮೀಜಿ ಅವರ ತನ್ನ ಜವಾಬ್ದಾರಿ ಅರ್ಥ ಕೆಲಸ ಮಾಡ್ತಾ ಇದೆ. ಸರ್ಕಾರ ಜವಾಬ್ದಾರಿ ಇಲ್ವಾ? ಆ ದನಕರಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಸರ್ಕಾರದಲ್ವಾ? ಅಪ್ಪಿತಲ್ಲಿ 106 ಕೆಲವೇ ದಿನಗಳಲ್ಲಿ ನೀವು ತಕ್ಷಣ ಮೇವನ್ನು ಕೊಡ್ಲಿಕ್ಕಾಗಲ್ಲ. ಮೇವು ಸಂಗ್ರಹಣೆ ಆಗಬೇಕು, ಮೇವು ಬೆಳಿಬೇಕು. ಏನು ನೀರಾವರಿ ರೈತರಿಗೆ ಮೇವಿನ ಬೀಜವನ್ನು ಬಿತ್ತನೆ ಬೀಜವನ್ನು ಕೊಡಬೇಕು. ಇನ್ನು 3 ತಿಂಗಳನ್ನ ಈಗಿನ ಪ್ರಿಪರೇಷನ್ ಏನಾಗ್ತಾ ಇದೆ? ಯಾವ ಮಂತ್ರಿ ತಾಲೂಕುಗಳು ಹೋಗ್ತಾ ಇದ್ದಾರೆ, ಯಾವ ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ಮುಂದಿನ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳಿಂದ ನಿಮ್ಮ ಹತ್ರ. ಅಂದ್ರೆ ಯಾವ ರೀತಿ ಇದನ್ನ ಮುಂಬರ್ತಕ್ಕಂಥ ದಿನಗಳನ್ನ ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಂತಂದ್ರೆ ಈ ಸರ್ಕಾರ ಯಾವ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಸರ್ಕಾರ ಇಲ್ಲಿ ತನಕ ನೋಡಿಲ್ಲ ನಾವು. ಆ ರೀತಿ ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ. ಒಂದು ಕಡೆ ಅದು ಮಾಡ್ತಾರೆ,
ಬಿಜೆಪಿ ಸರ್ಕಾರ ಏನು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 6,000 ಕೊಡ್ತಾ ಇದ್ರು ವರ್ಷಕ್ಕೆ. ಯಡಿಯೂರಪ್ಪನವರು 4,000 ಕೊಡ್ತಾ ಇದ್ರು 2 ಕಂತಿಗಳಲ್ಲಿ. ಅದನ್ನು ಕಡಿತಗೊಳಿಸಿದ್ರೆ ನೀವು ರೈತರ ಮಕ್ಕಳಿಗೆ ಅವರ ವಿದ್ಯಾರ್ಥಿ ಇವತ್ತು ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರ ಮಕ್ಕಳನ್ನು ಓದಿಸ್ಲಿಕ್ಕೆ ಆಗ್ತಾ ಇದೆ. ಕನಿಷ್ಠ ಅವರು ಸ್ಕಾಲರ್ಶಿಪ್ ಆಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಘೋಷಣೆ ಮಾಡಿದ್ರೆ ಅದನ್ನು ತಡೆದ್ರೆ ನೀವು ಅದು ನಿಮ್ಮ ಉದ್ದೇಶ ಏನು? ರೈತರ ಭಾವನೆಗಳಿಗೆ ಸ್ಪಂದಿಸುವಂತ ರೈತರಿಗೆ ನಿಲ್ವಾ ಅಥವಾ ರೈತರಿಗೆ ಬೇಕಾಗಿಲ್ವಾ? ಯಾಕೆ ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ರೈತರು ನೀವು? ಈ ರೀತಿ ಒಂದಲ್ಲ 10 ಹಲವಾರು ರೈತರ ಪರವಾಗಿ ಅತ್ಯಂತ ನಿರ್ಲಕ್ಷ್ಯವಾಗಿ ಸರ್ಕಾರ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಒಂದ್ ಕಡೆ ಆದ್ರೆ ಬೆಂಗಳೂರು ITBT ನಗರ ಅಂತಿದೆ. ಮೊನ್ನೆ ನೀರಿಂದು ಇಂಟರ್ನ್ಯಾಷನಲ್ ಚಾನಲ್ ಅಲ್ಲಿ ಸುದ್ದಿ ಆಯಿತು. ಬೆಂಗಳೂರಿನ ಮರ್ಯಾದೆ ಹರಾಜಲ್ಲಿ ನೀವು ಕೇವಲ ಇಂಡಿಯಾ ಅಂತ ಹೇಳಿ ಇಟ್ಕೊಂಡು ಅಂತೇಳಿ ತೃಪ್ತಿಪಡಿಸಲಿಕ್ಕೋಸ್ಕರ ಇಲ್ಲಿ ಬೆಂಗಳೂರಿನ ಆಹಾರ ಗೊತ್ತು ನಿಮಗೆ, ಭೀಕರ ಬರ ಇರೋದು ಗೊತ್ತು, ಅಂತರ್ಜಲ ಕುಸಿಯೋದು ಗೊತ್ತು. ಅವ್ರಿಗೆ ನೀರು ಯಾವ ರೀತಿ ಬಿಡ್ಬೇಕಂತ ಹೇಳಿ ತಮಿಳುನಾಡಲ್ಲಿ ನೀವು ರಾಜಕೀಯ ಮಾಡಲಿಕ್ಕೋಸ್ಕರ ತಮಿಳುನಾಡಲ್ಲಿ ನೀರು ಬಿಡ್ತೀರಿ, ಬೆಂಗಳೂರಿನ ಜನ ನೀವು ಬೇಕಾಗಿಲ್ವಾ? ಯಾವ ರೀತಿ ಮುಂದೆ ಡೆವಲಪ್ ಆಗ್ತಕ್ಕಂಥ ಒಂದು ಸಿಟಿ ಬೆಂಗಳೂರನ್ನು ನೋಡಿ ಬೇರೆ ಇಂಡಸ್ಟ್ರೀಸ್ ಬೇರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತಕ್ಕಂಥ ಒಂದು ಈ ದೇಶದ ಇತಿಹಾಸದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಈ ರೀತಿ ನೀರಿನ ಆಹಾರ ಬಗ್ಗೆ ಕಾರಣ ಯಾರಂದ್ರೆ ನಿಮ್ಮ ಬೇಜವಾಬ್ದಾರಲ್ವಾ, ನಿರ್ಲಕ್ಷ್ಯನಲ್ವಾ? ಈ ರೀತಿ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಮುಳುಗೋಗಿದ್ದಾರೆ. ಎಷ್ಟು ಭೀಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಒಂದು ಕಡೆ ಭೀಕರ ಬರ, ಮತ್ತೊಂದು ಕಡೆ ತಾನು ತಿಳ್ಕೊಂಡಿರ್ತಕ್ಕಂಥ ಸಾಲ ತೀರಿಸಲಿಕ್ಕಾಗದೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿ ರೈತ ಆತ್ಮಹತ್ಯೆ ಮಾಡುತ್ತೆ. ಸರ್ಕಾರ ಕನಿಷ್ಠ ಅವರ ಪರವಾಗಿ ಕಾಂಗ್ರೆಸ್ 800 ಜನ ಆತ್ಮಹತ್ಯೆ ಆಗಿದೆ. ಎಷ್ಟು ಸರ್? 800 ಜನ, 800 ರಾಜ್ಯದಲ್ಲಿ 800 ಜನ ಆತ್ಮಹತ್ಯೆ ಆಗಿದೆ. ಜೊತೆಗೆ ಇಲ್ಲಿ ತನಕ ಸರ್ಕಾರ ಆಗಲಿ ಸಂಬಂಧಪಟ್ಟ ಸಚಿವರಾಗಲಿ ಆ ರೈತರನ್ನ ಆ ಕುಟುಂಬಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಕೂಡ ಪುರುಸೊತ್ತಿದೆ ಅಂತಕ್ಕಂಥ ಸರ್ಕಾರ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರು ಒಂದ್ ಕಡೆ ಆದ್ರೆ, ಆ ಕುಟುಂಬಗಳ ಸಾಂತ್ವನ ಹೇಳ್ತಾ ಇರ್ತಕ್ಕಂಥ ಒಂದ್ ಕಡೆ ಆದ್ರೆ, ಈ ಭೀಕರ ಬರವನ್ನು ಎದುರಿಸ್ತಾ ಅಂತರ್ಜಲ ಕುಸಿತ ಇದೆ, ದನಕರುಗಳಿಗೆ ಮೇವಿಲ್ಲ. ಅದೇ ರೀತಿ ನಾವು ಬೆಳೆದಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಅಂತರ್ಜಲ ಕುಸಿತಿರೋದಿಲ್ಲ. ಬೋರ್ವೆಲ್ಗಳು 60% ಬೋರ್ವೆಲ್ಗಳು ಹೋಗ್ತಾ ಇದೆ. ಅವರ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಹೀನಾಯ ಪರಿಸ್ಥಿತಿ ಅಲ್ಲಿದೆ. ಸರ್ಕಾರ ಏನು ಬರ ಘೋಷಣೆ ಮಾಡಿದ್ರು, ಇಡೀ ರಾಜ್ಯದ ಎಲ್ಲ ತಾಲೂಕುಗಳನ್ನು ಘೋಷಣೆ ಮಾಡಿದ್ರು. ಆದ್ರೆ ಕನಿಷ್ಠ ರೈತರ ಮೂರ್ತಿಗಳು ಲೇಟ್ ಆಗಿ ಘೋಷಣೆ ಮಾಡಿದ್ರು. ಆಗ ಆ ಪರಿಹಾರವನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಭಿವೃದ್ಧಿಗೆ ತೊಂದರೆ ಆದಂತ ಬೆಳೆ ಹಾನಿ ಪರಿಹಾರವನ್ನು ತಕ್ಷಣ ಸರ್ಕಾರ ರೈತರ ಖಾತೆಗೆ DBT ಮುಖಾಂತರ ನೇರವಾಗಿ ಅವರು ವರ್ಗಾವಣೆ ಮಾಡಿದ್ದಾರೆ. ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಇದಂತ ಒಂದು ಯುದ್ಧೋಪಾದಿಯಲ್ಲಿ ರೈತರ ಆ ಇದಕ್ಕೆ ಸ್ಪಂದಿಸಬೇಕಾದ ಜವಾಬ್ದಾರಿ ಸರ್ಕಾರದಲ್ಲಿ. ಆದ್ರೆ ಯಾವುದೋ ರೀತಿಯಲ್ಲಿ ಈ ರೈತರ ಮೇಲೆ ಯಾಕೋ ಏನೂ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅಂತರ್ಜಲ ಕುಸಿದಿದೆ, ಕುಡಿಯಕ್ಕೆ ನೀರಿಲ್ಲ, ಬೋರ್ವೆಲ್ಗಳನ್ನ ಕೊಡಲಿಕ್ಕೆ ದುಡ್ಡಿಲ್ಲ. ಮೊನ್ನೆ KDP ಸಭೆಯಲ್ಲಿ ನೀವು ನೋಡಿರ್ಬೋದು, ಅನೇಕ 25 ಲಕ್ಷ ಒಂದು ತಾಲೂಕು ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಹೊಸ ಬೋರ್ವೆಲ್ಗಳನ್ನು ತೆಗೆಯಲಿಕ್ಕೆ ಅವಕಾಶ ಇಲ್ಲ ಅಂತ ರಿಬೋರ್ ಮಾಡಬೇಕು ಅಂತಾರೆ. ಯಾವ ರೀತಿ ಕಾಂಗ್ರೆಸ್ನ ಶಾಸಕರೇ ಅವನ್ನ ಒಪ್ಪುತ್ತಾರೆ. 136 ಜನ ರಾಜ್ಯದಲ್ಲಿ ಶಾಸಕರು ಇರ್ತಾರೆ, ಕಾಂಗ್ರೆಸ್ ಶಾಸಕರು. ಜನಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ? ಆ ಎಲ್ಲಾ ತಾಲೂಕುಗಳು ಇವತ್ತು ಭೀಕರ ಬರವನ್ನು ಎದುರಿಸ್ತಾ ಇದೆ. ಆ ಜನರ ಭಾವನೆಗಳು ಅರ್ಥ ಆಗ್ತಾ ಇಲ್ವಾ ಅಂತಕ್ಕಂಥದ್ದನ್ನು 25 ಲಕ್ಷದಲ್ಲಿ ಏನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಮುಂದೆ ಗೋಶಾಲೆ ತೆಗಿಬೇಕು, ಈ ಪಾವಟಕ್ಕೆ ಹೋಗಿದೆ. ರಾಜ್ಯಾಧ್ಯಕ್ಷರು ಹೇಳಿದ್ರು, ನಾವು 3,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತೇವೆ. ನಾವು 15,000 ರೂಪಾಯಿ ಆಗೋದು ಇವತ್ತು. ನಮ್ದು 12,000 ರೂಪಾಯಿ, ಒಂದು 3,000 ರೂಪಾಯಿ. ಯಾವ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಇವತ್ತು? ಯಾವ ರಾಗಿ ಖರೀದಿಯನ್ನ ಇವತ್ತು ಸರಿಯಾಗಿ ಮಾಡಿಸ್ತಾ ಇದ್ದಾರೆ ಇವತ್ತು? ರೈತ ಎಲ್ಲಿ ಹೋಗ್ಬೇಕು ಇವತ್ತು? ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯ ರೈತರ ಸಂಕಷ್ಟವನ್ನ ರಾಜ್ಯ ಸರ್ಕಾರ ತಿಳ್ಕೊಳ್ಳೋದ್ರಲ್ಲಿ, ಬಗೆಹರಿಸೋದ್ರಲ್ಲಿ ಇವತ್ತು ಸಂಪೂರ್ಣ ವಿಫಲ ಆಗಿದೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ರಾಜ್ಯ ಸರ್ಕಾರ ಮಂತ್ರಿಗಳು ಪದೇ ನರೇಂದ್ರ ಮೋದಿ ಅವರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಅವರ ತೀವ್ರ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದರ ಮುಂದಿನ ವಿವರವನ್ನ ನಮ್ಮ ಹಿರಿಯರು ಏನಾದರೂ ಡೈರೆಕ್ಷನ್ ಕೊಟ್ಟಿದ್ದೀರಾ? ನೀವು ಯಾವ ರೀತಿ ಸೀರೆ ಹಂಚಬೇಕು, ಯಾವ ರೀತಿ ಕುಕ್ಕರ್ ಹಂಚಬೇಕು ತಾವೆಲ್ಲ ನೋಡ್ತಾ ಇದ್ದೀರಿ. ಅದರಲ್ಲಿ ಬಿಸಿಯಾಗಿದ್ದೀರಿ. ನಮ್ಮ ಕಷ್ಟ ಕೇಳೋರೇ ತುಮಕೂರು ಜಿಲ್ಲೆಯಲ್ಲಿ
ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಇವತ್ತು ಮಾಧ್ಯಮದ ಗಮನ ಸೆಳೆಯುವ ಮುಖಾಂತರ ವಾಸ್ತವ ಪರಿಸ್ಥಿತಿಯನ್ನ ಇವತ್ತು ಈ ಜಿಲ್ಲೆಯ ರೈತರ, ಈ ರಾಜ್ಯದ ರೈತರ ಮುಂದಿಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆ ಇವತ್ತು ಕುಡಿಲಿಕ್ಕೂ ಕೂಡ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಾಹಾಕಾರ ಶುರುವಾಗಿದೆ. ಯಾವ ಉಸ್ತುವಾರಿ ಸಚಿವ, ಯಾವ ಮಂತ್ರಿ ಇವತ್ತು ರೈತರ ಕಷ್ಟವನ್ನು ಕೇಳ್ತಾ ಇದ್ದಾನೆ? ಇವತ್ತು ಬೆಲೆ ಕುಸಿತಾ ಇದೆ. ಇವತ್ತು ರಾಗಿ ಖರೀದಿ ಕೇಂದ್ರಗಳಲ್ಲಿ ದುಡ್ಡು ಬರ್ತಾ ಇಲ್ಲ. ಇವತ್ತು ರಾಗಿ ಮಾಡೋಣ ಅಂತಂದ್ರೆ ಇವತ್ತು ಕಳೆದ ವರ್ಷ ಯಾವ ರೀತಿ ವ್ಯವಸ್ಥಿತವಾದಂತ ರಾಗಿ ಖರೀದಿ ಕೇಂದ್ರಗಳು ಆಗ್ತಾ ಇತ್ತು, ಈ ವರ್ಷ ಆಗ್ತಾ ಇಲ್ಲ. ಅಂಕಿಅಂಶಗಳನ್ನು ನಮ್ಮ ಹಿರಿಯ ನಾಯಕರು ಕೊಡ್ತಾರೆ. ಯಾವ ರೀತಿ ಈ ಅಂಕಿಅಂಶಗಳಲ್ಲಿ ಲೋಪ ಆಗಿದೆ ಅಂತ ಹೇಳ್ತಾರೆ. ಇವತ್ತು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ನಾನು ಪ್ರಾರಂಭದಲ್ಲಿ ತಮ್ಮೊಂದು ಮಾತು ಹೇಳಿದೆ, ಇವತ್ತು ತಮ್ಮನ್ನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಜನಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೂ ಅಥವಾ ನಮ್ಮ ಬಿಜಿಎಸ್ ಸರ್ಕಲ್ ನಾವು ಸೇರಿಸಿ ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭ ಇದೆ. ಚುನಾವಣೆ ಕಾರಣಕ್ಕೋಸ್ಕರ ಗಮನ ಸೆಳೀತಾ ಇದ್ದೀವಿ. ಚುನಾವಣೆ ಮುಗಿದ ನಂತರ ಬಿಜೆಪಿ ರೈತ ಮೋರ್ಚಾ ಇವರ ಪರಿಸ್ಥಿತಿ ಹೀಗೆ ಮುಂದುವರೆದಂತಾದ್ರೆ ಜೂನ್ 4ರ ನಂತರ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ. ಯಾವುದೇ ಆಡಳಿತ ಪಕ್ಷದ ಶಾಸಕರಾಗಲಿ, ಯಾವುದೇ ಮಂತ್ರಿ ಆಗಲಿ ಈ ಜಿಲ್ಲೆಯಲ್ಲಿ ಓಡಾಡಲಿಕ್ಕೆ ಬಿಡೋದಿಲ್ಲ. ಯಾಕೆಂತಂದ್ರೆ ಇವತ್ತು ನೀವು ಮೋಜನ್ನ ಮಾಡ್ಕೊಂಡು ಸರ್ಕಾರದ ಆಡಳಿತವನ್ನ ಉಪಯೋಗಿಸಿಕೊಂಡು ನೀವು ತಿರುಗ್ತಾ ಇದ್ದಾರೆ. ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನೀವು ಬನ್ನಿ, ಶಾಸಕರು, ಕಾಂಗ್ರೆಸ್ ಶಾಸಕರು, ಈ ಜಿಲ್ಲೆಯ ಮಂತ್ರಿಗಳು, ಉಸ್ತುವಾರಿ ಸಚಿವರು ಬನ್ನಿ, ನಿಮಗೆ ತೋರಿಸ್ತೇವೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ವಾರದಿಂದ ನಾವು ಈ ಜಿಲ್ಲೆಯ ರೈತರ ಮತ್ತು ಹಳ್ಳಿಗಳ ಅಧ್ಯಯನ ಮಾಡ್ತಾ ಇದ್ದೇವೆ. ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇವತ್ತು ಬೋರ್ವೆಲ್ಗೆ ಬತ್ತಿ ಹೋಗಿದೆ. ಇವತ್ತು ಸರ್ಕಾರದ ನಿರೀಕ್ಷೆಗಳನ್ನು ಅವರು ಪಡ್ತಾ ಇದ್ದಾರೆ. ಇವತ್ತು ನಾನು ಅದಕ್ಕೆ ಬೆಳಗ್ಗೆ ವಿವರ ಮಾತಾಡಿದೆ. ಜಿಲ್ಲಾಡಳಿತದಲ್ಲಿ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ. 15 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟಿದ್ದಾರೆ? ದನಗಳಿಗೆ ಮೇವು ಕೊಟ್ಟಿದ್ದಾರ ಅಥವಾ ಇಮಿಡಿಯೇಟ್ ಆಗಿ ಕುಡಿಯೋ ನೀರು ಬೇಕಾದ್ರೆ ಅದಕ್ಕೆ ಕೊಟ್ಟಿದ್ದಾರ? ಮಂಡಲವಾರ ಕೊಟ್ಟಿದ್ದಾರ, ತಾಲೂಕುವಾರ ಕೊಟ್ಟಿದ್ದಾರ, ಜಿಲ್ಲಾವಾರ ಕೊಟ್ಟಿದ್ದಾರ? ಸ್ಪಷ್ಟತೆ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದಿನ ದಿನಗಳಲ್ಲಿ ಈ ವಿಷಯವನ್ನ ಜನಗಳ ಮುಂದೆ ತಗೊಂಡೋಗ್ಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ರೈತರಿಗೆ ಯೋಜನೆಯನ್ನ ಕೊಟ್ಟಿದೆ, ಆ ಯೋಜನೆಯ ಸಫಲತೆಯನ್ನು ಇವತ್ತು ರೈತರು ಕಾಣ್ತಾ ಇದ್ದಾರೆ. ಬಿಟ್ರೆ JJM ಇರ್ಬೋದು, ಇವತ್ತು ಬೆಂಬಲ ಬೆಲೆ ಇರ್ಬೋದು, ಸ್ವಾಮಿ